शिवानी और आप देख रहे हैं बीजापुर एक्सप्रेस। चलते हैं खबरों की ओर। भारतीय किसान संघ के भारत माता की ಇವತ್ತು ಭಾರತೀಯ ಕಿಸಾನ್ ಸಂಘದಿಂದ ಬಿಜಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಮಗ್ರ ನೀರಾವರಿಯ ಸಲುವಾಗಿ ಎರಡನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ನಾವು ಇವತ್ತು ಕುಳಿತಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆ ಅಂದರೆ ಆಲ್ಮಟ್ಟಿ 524ಕ್ಕೆ ನೀರನ್ನು ನಿಲ್ಲಿಸುವುದು ಹಾಗೂ ಈ ನೀರಾವರಿ ವಂಚಿತ ಪ್ರದೇಶವಾದ ಇಂಡಿ ತಾಲೂಕು, ಚಡಚಣ ತಾಲೂಕು, ರೇವಣಸಿದ್ದೇಶ್ವರ ಏತ ನೀರಾವರಿಯ ಮೊದಲನೇ ಫೇಸನ್ನು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮಾಡುವುದು ಹಾಗೂ ಎರಡನೇ ಫೇಸ್ DPR ಮಾಡಿ ಟೆಂಡರ್ ಕರೆದು 2 ವರ್ಷಗಳಲ್ಲಿ ಈ ಪ್ರಾಜೆಕ್ಟನ್ನು ಮುಗಿಸುವ ಒಂದು ಪ್ರಮುಖ ಬೇಡಿಕೆಯನ್ನು ತೆಗೆದುಕೊಂಡು ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯ ಶಾಸಕರು ಅಥವಾ ಉತ್ತರ ಕರ್ನಾಟಕದ 5-6 ಜಿಲ್ಲೆಯ ಶಾಸಕರು ಬೇಸಿಗೆ ಬಂದ್ರೆ ನೀರು ಬಿಡೋಕೆ ಸಾಕಷ್ಟು ಆನ್ಲೈನ್ ಚರ್ಚೆಗಳನ್ನು ಮಾಡ್ತಾರೆ, ICC ಮೀಟಿಂಗ್ ಮಾಡ್ತಾರೆ, ನೀರು ಬಿಡ್ಸೋಕೆ ಅಷ್ಟೇ ಮಾಡ್ತಾರೆ. 5-6 ಜಿಲ್ಲೆ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, 5-6 ಜಿಲ್ಲೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಕೇಳ್ತಾರೆ. ಆದ್ರೆ ಅದೇ ಶಾಸಕರು ಆಲ್ಮಟ್ಟಿ 524ಕ್ಕೆ ನೀರು ನಿಲ್ಲಿಸಬೇಕು, ಇನ್ನೂ 130 TMC ನೀರು ಹೆಚ್ಚಿಗೆ ಸಿಗ್ತೈತಿ, ನಾವು ಎಲ್ಲ ರೈತರಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅದ್ರ ಬಗ್ಗೆ ಜ್ಞಾನರೇ ಐತೆ ಇಲ್ಲೋ ಗೊತ್ತಿಲ್ಲ, ಏನು ಅವ್ರಿಗೆ ವಿಷಯರೇ ಇರ್ತೈತೆ ಗೊತ್ತಿಲ್ಲ. TMC ಅಂದ್ರೂ ಕೆಲವೊಂದು ಮಂದಿ ಇಂಜಿನಿಯರ್ಗಳಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತೈತಿಲ್ಲೋ ಗೊತ್ತಿಲ್ಲ. ಅದಕ್ಕೆ ಇಂಥ ಪರಿಸ್ಥಿತಿಯೊಳಗೆ ನಾವು ರೈತರು ಇಂಥವ್ರನ್ನ ನೇತೃತ್ವದಲ್ಲಿ ಹೆಂಗೆ ಬದುಕಬೇಕು, ನಾವು ಬದುಕಕ್ಕೆ ಸಾಧ್ಯ ಐತೇನು? ಈಗ ಎಲ್ಲ ಹಳ್ಳಿಯೊಳಗೆ ಹೋಗಿ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಈಗ ಎಲ್ಲ ಪಕ್ಷದವರು ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದು, ಚೀಪ್ ಇದು ಕೊಡೋದು, ಸೀರೆ ಕೊಡೋದು, ಅದು ಕೊಡೋದು, ಬದ್ನೆಕಾಯಿ ಕೊಡೋದು, ಇದನ್ನೇ ಮಾಡ್ತಾರೆ ಎಲ್ಲ ಪಕ್ಷಗಳು. ಇದನ್ನೆಲ್ಲ ಬಿಟ್ಟು, ಹೊಲಸು ದಂಧ ಬಿಟ್ಟು ಸ್ವಲ್ಪ ನೀರಾವರಿ ಮಾಡಲಿ, ಮಾರ್ಕೆಟಿಂಗ್ ಸಲುವಾಗಿ ಮಾಡಲಿ, ಅಗ್ರಿಕಲ್ಚರ್ ಸಲುವಾಗಿ, ಹಾರ್ಟಿಕಲ್ಚರ್ ಸಲುವಾಗಿ ಇಂಥ ಒಂದು ಜಗತ್ತಿನಲ್ಲಿ ಒಳ್ಳೆಯ ಒಂದು ಹಾರ್ಟಿಕಲ್ಚರ್ ಬಿಜಾಪುರ, ಬಾಗಲಕೋಟೆ, ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಬೆಳಿತೀವಿ. ಇಂಡಿ ತಾಲೂಕದೊಳಗೆ ಲಿಂಬಿ ಬೆಳಿತೀವಿ. ಲಿಂಬಿ ಬೋರ್ಡ್ ಆಗೈತಿ, ಬೋರ್ಡ್ನಾಗ ಬರೀ ಬೋರ್ಡ್ನ ಮೇಲೆ ಬೋರ್ಡ್ ಐತಿ, ಅದು ಏನೂ ಕೆಲಸ ಇಲ್ಲ ಅದರದ್ದು. ಅದಕ್ಕೆ ಈ ಒಂದು ಶಾಸಕರು, ಈ ಮಂತ್ರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೋಬೇಕು. ಅವ್ರಂತೆಲ್ಲ ಇದು ರೈತಿರಲಿ ಯಾರಿಗೂ ಗೊತ್ತು, 524 ಬಗ್ಗೆ ಮಾತಾಡೋಂಗಿಲ್ಲ, ಬರೀ ಅದಾತು ಇದಾತು ಇದ್ರ ಬಗ್ಗೆನೇ ಜಗಳ ಆಡ್ತಾರೆ. ಒಳ ಮೀಸಲಾತಿ ಅಥವಾ ಏನ್ರ ಮಾತಾಡ್ತಾರೆ, ಅವ್ರಿಗೆ ಏನರೇ ಐತಿ ಇಲ್ಲೋ ಗೊತ್ತಿಲ್ಲ. ಮತ್ತು ಅಷ್ಟು ಗಿಡ ಹಚ್ಬೇಕು, ಇಟ್ಟು ಗಿಡ ಹಚ್ಚಬೇಕು, ಅದು ಸುಮ್ಮನೆ ಯಾಕೆ ನೀರು ಬಿಟ್ಟರೆ ತಾವೇ ಗಿಡ ಹೇಳ್ತಾವೆ, ತಾವೇ ಬರ್ತಾವೆ. ಮೊದಲು ಹಳ್ಳಿಗಳೊಳಗೆ ಎಂಥ ಇದು ಇವ್ರು ಏನು ಶಾಸಕರು, ಇವರು ಮೊದಲು ಏನಿದ್ರು ದೊಡ್ಡ ದೊಡ್ಡ ಮಂದಿ, ಅವರೆಲ್ಲ ಇದ್ದಾಗ ಹಳ್ಳಿಗಳಿಗೆ ಎಂತೆಂಥ ಮನೆಗಳು ಇದ್ದು, ಗಿಡ ಇದ್ದು, ಬನ ಇದ್ದು, ಎಲ್ಲ ಇದ್ದು. ಇವ್ರು ಏನು ಬಂದರು ಎಲ್ಲ ಹಾಳಾಗಿ ಹೋದವು. ಒಟ್ಟು ಹಳ್ಳಿಗಳು ಎಲ್ಲ ಸಿಟ್ಯಾಗ ಅವ್ರ ಮನೆ ಮುಂದೆ ರೋಡ ಇವೇ ಆಗಿಬಿಟ್ಟಾವ. ಅದಕ್ಕೆ ಇಂಥದ್ದೆಲ್ಲ ದಂಧ ಬಂದ್ ಮಾಡಿ ಆಲ್ಮಟ್ಟಿ 524 ಮಾಡಬೇಕು. ಮತ್ತು ಇನ್ನೂ ಮೇಜರ್ ಇರಿಗೇಷನ್ಗಿಂತ ಮೈನರ್ ಇರಿಗೇಷನ್ಗೂ ಸಾಕಷ್ಟು ಒತ್ತು ಕೊಡಬೇಕು. ಒತ್ತು ಕೊಟ್ಟರೆ ಬೇಕಾದಷ್ಟು ಮಾಡೋಕ್ಕಾಗ್ತವೆ. ಇವತ್ತು ಡೋನಿ ನದಿದು ನೋಡ್ರಿ ನೀವು, ಎಂದಿನಿಂದ ಐತೆ ಆ ಪ್ರಾಜೆಕ್ಟ್ ಮಾಡಿ ಅದನ್ನು ಇದು ಹೋಗದ ಏನು ಬುಕ್ಕ ಒಂದು 400 ಪೇಜದ್ದು ಮಾಡಿಟ್ಟಾರ, ಅದ್ರ ಮೇಲೆ ಒಂದು 50 ಫೂಟ್ ಮಣ್ಣು ಬಿದ್ದೈತೆ. ಅದು ಎಲ್ಲ DC ಆಫೀಸ್ದಾಗೂ ಹೋಗಿ ಕೇಳಿದ್ರೆ ಸಿಗೋಂಗಿಲ್ಲ, ನಾವು ಹುಡುಕಾಡಿಸ್ಬೇಕು. ಹೋಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಾಗ ಕೊಟ್ಟಿವಿ ನಾವು ಒಂದು ಸಾರಿ, ಅಲ್ಲೇ ಕೊಟ್ಟರೆ ಅವ್ರಿಗೆ ಅದ್ರ ಜ್ಞಾನ ಇಲ್ಲ, ಏನರ ಒಂದು ಎಂಟಿ ರಿಪೋರ್ಟ್ ಕೊಟ್ಕೇಸಿಂದ ಅದನ್ನು ಬಂದ್ ಮಾಡಿ ಇಟ್ಬಿಟ್ಟಿರ್ತಾರೆ. ಇಂಥ ಪರಿಸ್ಥಿತಿಯೊಳಗೆ ನಾವೆಲ್ಲ ರೈತರು ಯಾವ ರೀತಿ ಮುಂದುವರಿಬೇಕು, ಏನು ಮಾಡಬೇಕು, ಅದಕ್ಕೆ ಚಿಂತನೆ ಮಾಡ್ಕೊಂಡು ಭಾರತೀಯ ಕಿಸಾನ್ ಸಂಘ ಇವತ್ತು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 2ನೇ ದಿನ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲೇ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಬಂದು ನಮಗೆ ಆಲ್ಮಟ್ಟಿ ಬಗ್ಗೆ, ನಂತರ ಚಡಚಣ ಭಾಗ, ಇಂಡಿ ತಾಲೂಕು, ರೇವಣಸಿದ್ದೇಶ್ವರ ಏತ ನೀರಾವರಿ ಬಗ್ಗೆ, ಡೋನಿ ಹೂಳು ಎತ್ತೋದ್ರ ಬಗ್ಗೆ,
ಚರ್ಚೆಯನ್ನು ಮಾಡಬೇಕು, ಆಶ್ವಾಸನೆ ಕೊಡಬೇಕು. ಮತ್ತು ಬರೀ ಆಶ್ವಾಸನೆ ಕೊಟ್ಟರೆ ನಡೆಯಂಗಿಲ್ಲ, ಲಿಖಿತ ಒಂದು ನಮಗೆ ಆಶ್ವಾಸನೆ ಕೊಡಬೇಕು. ಮತ್ತು ವಿಧಾನ ಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು ಎಲ್ಲ ಶಾಸಕರು. ಇದನ್ನು ಬಿಟ್ಟರೆ ಒಳ ಮೀಸಲಾತಿ, ಆ ಜಾತಿ, ಇದು ಹಿಂದೂ ಮುಸ್ಲಿಂ ಈ ಥರ್ಡ್ ಕ್ಲಾಸ್ ದಂಧ ಬಂದ್ ಮಾಡ್ಬೇಕು. ಯಾವುದೇ ಪಕ್ಷದವ್ರು ಇದ್ದರು ನೀರಾವರಿ ಸಲುವಾಗಿ, ಮಾರುಕಟ್ಟೆ ಸಲುವಾಗಿ, ಪ್ರೊಸೆಸಿಂಗ್ ಸಲುವಾಗಿ ಹೆಚ್ಚಿಗೆ ಮಹತ್ವವನ್ನು ಕೊಡಬೇಕು. ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕಂಥೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು. ಇಲ್ಲಿ ಭಾರತೀಯ ಕಿಸಾನ್ ಸಂಘದ ಎಲ್ಲ ರೈತರು ಕೂಡುದು ಅದನ್ನ ಕಾರಣಪ್ಪ ಅಂದ್ರೆ ಇಂಡಿ ತಾಲೂಕು ಚಡ್ಚಾಣ ಕೆಲವೊಂದು ಕಡೆ ಒಟ್ಟೆ ನೀರು ದಂಡಿವರೆಗೆ ನೀರು ಹೋಗೋದಿಲ್ಲ ರೀ. ತುಂಬ ಎಲ್ಲ ಲೇಕಿ ಒಳಗವ, ಕರೆಯಲ್ಲಿ ಭೂಮಿ ಒಳಗೆ ನೀರಿಲ್ಲ. 3 ತಿಂಗಳ ಬೆಳೆಗಳಿಗೆ ನೆಲ್ಲ, ಮೆಕ್ಕೆಜೋಳ ಎಲ್ಲಿ ಹೊಂಟು, ತೆಲಂಗಾಣ, ಆಂಧ್ರ ಹೊಂಟು. 100 ವರ್ಷದ ನಿಂಬೆ ಗಿಡ, 50 ವರ್ಷದ ದ್ರಾಕ್ಷಿ ಪಡ, 30 ವರ್ಷಗಟ್ಟಲೆ ಬೆಳೆದದೆಲ್ಲ ಮಣ್ಣುಗೂಡಿ ಹೊಂಟವ. ಇವರು ರಾಜಕಾರಣಿಗಳು, ಅಧಿಕಾರಿಗಳು ಕಣ್ಣು ತೆರೆದು ನೋಡ್ಲಿಕ್ಕೆ ತಯಾರಿಲ್ಲ. ಕಣ್ಣು ತೆರಲಿಕ್ಕೆ ಅವ್ರಿಗೆ ಏನೂ ಕಡಿಮೆ ಇಲ್ಲ ರೀ. ಅದಕ್ಕಾಗಿ ನಾವು ಭಾರತೀಯ ಕಿಸಾನ್ ಸಂಘದವರು ಎಲ್ಲರೂ ಇಲ್ಲಿ ಕೂಡ್ಕೊಂಡು ನಿನ್ನೆ ಹಿಡಿದು ಸರಣಿ ಸತ್ಯಾಗ್ರಹ ಹೂಡ್ಕೊಂಡೇವ್ರಿ. ನಾವು ಇಂಡಿ ತಾಲೂಕದ ಈರಪ್ಪ ಮಲ್ಲಪ್ಪ ಕೊಟ್ಟಾಳು, ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು. ನಾವು ತಿಳಿಸುವುದಿಟ್ಟೇರಿ ಸರ್ಕಾರಕ್ಕೆ. ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ನಡೀತಕ್ಕಂಥ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಕೂಡಿಕೊಂಡು ನೀರಿಗಾಗಿ 2 ದಿವಸದ ಹೋರಾಟವನ್ನು ನಡೀತಾ ಇದೆ. ನಾವು ಇವತ್ತು ಚಡ್ಚಣ ಭಾಗದ ತಾಲೂಕಿನ ಬರ್ತಕ್ಕಂಥ ಹಳ್ಳಿಯಲ್ಲಿ ಬಹಳ ನೀರಿನ ಹಾಹಾಕಾರ, ಪೂರ್ತಿ ಕಟ್ಟ ಕಡೆ, ನಮ್ಮ ರಾಜ್ಯದ ಕಟ್ಟ ಕಡೆ ಹಳ್ಳಿ ಆಗೋದ್ರಿಂದ ಯಾವ ಭಾಗದಿಂದ ನೀರಿನ ಭೀಮಾ ನದಿ ಪಕ್ಕದಲ್ಲಿದ್ದರೂ ಅದರಿಂದ ಮೂಲಿಲ್ಲ, ಕೃಷ್ಣಾ ನದಿ ನಮ್ಮ ಜಿಲ್ಲೆಯಲ್ಲಿ ಇದ್ದರೂ ದೊಡ್ಡ ಡ್ಯಾಮ್ ಆದರೂ ಆ ಭಾಗಕ್ಕೆ ನೀರೇ ಇಲ್ಲ. ಏನೋ ಕೆಲವೊಂದು ಹಳ್ಳಿಗಳಿಗೆ ಕೆಲವೊಂದು ದಂಡೆ ಹೊಳೆ ದಂಡಿಗೆ ಸೇರ್ತಕ್ಕಂಥ ಕೆನಲ, ಆ ದಂಡಿಗೆ ಆ ಕೆನಲಕ್ಕೂ ಬರೋಂಗಿಲ್ಲ. ಅದ್ರ ಕುರಿತು ಉಳಿದಂಥ ಕೆಲವೊಂದು ಹಳ್ಳಿಗಳು 8-10 ಹಳ್ಳಿಗಳನ್ನು ಆಯ್ಕೆ ಮಾಡಿ ಒಂದು ಏತ ನೀರಾವರಿಯನ್ನು ಸಂಕದ ಬ್ಯಾರೇಜ್ ಅಂತ ಡ್ಯಾಮ್ ಕಟ್ಟಿ ಇವತ್ತು ಆ ಕೆಲಸವನ್ನು ಮಾಡ್ಯಾರ. ಆ ಕೆಲಸ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ಅಪೂರ್ಣ ಕೆಲಸ, ಪೂರ್ಣ ಇಲ್ಲ. ದೊಡ್ಡ ದೊಡ್ಡ ಪೈಪುಗಳನ್ನು ಹಾಕಿ ನಿಮಾಕೆ ನಿಲ್ಲಿಸಿ, ನಿಮಾಕೆ ಪೂರ್ತಿ ಕೆಲಸ ಮಾಡಲಾರ್ದೇ ಅದು ಉದ್ಘಾಟನವನ್ನು ಮಾಡ್ತೇವಂತ ಹೇಳಿ ಇವತ್ತು ಚಾಲು ಮಾಡಿದ್ದಾರೆ. ಈಗಾಗಲೇ ಮೊನ್ನೆ ಒಂದು ಸ್ವಲ್ಪ ಏನೋ ಚಾಲು ಮಾಡಿ ನೋಡ್ಯಾರ. ಅಲ್ಲಿ ಇಲ್ಲಿ ಕುಂದುಕೊರತೆ ಅವತ್ತು ಹೇಳ್ತಾರೆ, ನಿನ್ನ ಇಂಜಿನಿಯರ್ ಸಾಹೇಬರು ಬಂದು ಹೇಳಿದ್ರು. ಆದ್ರೆ ಕುಂದುಕೊರತೆಗಳನ್ನು ಮುಂದಿನ ಪೈಪ್ಗಳನ್ನು ಹಾಕಿ ಆ ರೈತರು ಯೋಜನಾ ಏನೇನದ ಹೊಲಗಳ ತನಕ ಪೈಪ್ ಬರಬೇಕು, ಅಲ್ಲಿಗೆ ಗಳೆ ಹೊಡ್ಲಿಕ್ಕೆ ಸಹಿತ ಬರಲಾರ್ದಂಗೆ ದೊಡ್ಡ ದೊಡ್ಡ ವಾಲ್ಗಳು ಹಾಕಲ್ಕೆ ಅವು ಸಿಮೆಂಟ್ ಗಟ್ಟು ತಂದು ಹೋಗೋದು ರೋಡ್ ಮ್ಯಾಗ, ಸಾಲಿ ಬಲ್ಲಿ ಮತ್ತು ರೈತರ ಹೊಲದಲ್ಲಿ ಪೈಪ್ನು ಅಲ್ಲೇ ಬಿದ್ದಾವ. ಅಂಥ ಗಟ್ಟುಗಳನ್ನು ಬಂದವು, ಗಳೆ ಹೊಡ್ಲಿಕ್ಕೆ ಬರಲಾರ ಪರಿಸ್ಥಿತಿ ಒಳಗದ. ಮತ್ತು ಆ ಭಾಗದಾಗ ಹೆಚ್ಚು ದ್ರಾಕ್ಷಿ, ದಾಳಿಂಬ್ರ ಬೆಳೆ ಇರೋದ್ರಿಂದ ಅವಂತೂ ನಾಸಾಗಿ ಹೋಗ್ಯಾವ. ಅವು ಹೆಂಗಾದ್ರೂ ನಾಶ ಆಗ್ಯಾವ. ಆಗಲಿ ಈಗ ಸದ್ದು ಕುಡ್ಲಿಕ್ಕೆ ನೀರಿಂದು ಭಾಳ ಅಂದ್ರೆ ಭಾಳ ಅನಾನುಕೂಲ ಅದ. ಅದಕ್ಕೆ ಈ ಸತ್ಯಾಗ್ರಹದ ಉದ್ದೇಶ ಜಿಲ್ಲೆಯಲ್ಲಿನೂ ಕೊರತೆ ಅದ. ಆದರೂ ಚಡ್ಚಾಣ ತಾಲೂಕಿನ ಬರ್ತಕ್ಕಂಥ ಕಟ್ಟ ಕಡೆ ಹಳ್ಳಿ ಆಗೋದ್ರಿಂದ ಯಾವ ನೀರಿನ ಮೂಲಗಳನ್ನು ಇಲ್ಲ. ಆ ನೀರಿನ ಮೂಲಗಳನ್ನು ಈ ಜಿಲ್ಲಾ ಆಡಳಿತ ಮತ್ತು ನಮ್ಮ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡಿ ಆ ಕೆಲಸವನ್ನು ಒದಗಿಸಿಕೊಡ್ಬೇಕಂತ ನಮ್ಮ ರೈತರ ಹೋರಾಟದ ಉದ್ದೇಶ ಅಂತ ನಾನು ತಿಳಿಸ್ತಾ ಇದ್ದೀನಿ. ಚಂದುಗೌಡ ಲಕ್ಷ್ಮಣಗೌಡ ಬಿರಾದಾರ್, ತಾಲೂಕಾ ಚಡ್ಚಾಣ ಕಿಸಾನ್ ಸಂಘದ ಸದಸ್ಯ. ನಡುವಲ್ಗ ಟೇಲ್ ಇಂಡಿಯಾ ರೀ, ಅದಕ್ಕೆ ನೀರು ಬರ್ಲಿಕ್ಕೆ ತಯಾರಿಲ್ಲ. ಮತ್ತು ನೀರು ಅದು ಬಂದು ಎಲ್ಲ ಇದು ಆಗ್ಲತ್ತವ, ದನ ಕರಿಗೆ ಒಟ್ಟು ನೀರಿಲ್ಲ. ಮತ್ತು ಇವೆಲ್ಲ ಇದು ಮಾಡಬೇಕು. ಮತ್ತು ಕೆರೆಗಳಿಗೆ ನೀರಿಲ್ಲ. ಒಮ್ಮೆ ಬಿಟ್ಟಾರ, ಅದ್ರ ಮೇಲೆ ಏನದ ಹೊಳ್ಳಿ ನೀರು ಬಿಟ್ಟಿಲ್ಲ, ಮಳೆಗಾಲದಾಗ ಬಿಟ್ಟದ್ದು. ಅದ್ರ ಮ್ಯಾಗ ಏನದ ಈಗ ಬಿಡ್ಬೇಕಂದ್ರೆ ಈಗ ಬಂದು ಕೂತಿದ್ದೆವು ನಾವು, ನೀರು ಬಿಡ್ಬೇಕು. ಮತ್ತು ಅದು ನಮ್ಮ ಜೋಡುಗುಡಿ ತಡವಲ್ಗ ಜೋಡುಗುಡಿ ರಸ್ತಾಕ ಗುಡಿಗೆ ಆತಂಕ ಮಾಡ್ಲಕತ್ತಾರೆ ರೀ. ಆ ಗುಡಿಗೆ ಆತಂಕ ಮಾಡ್ಲಾರ್ದಂಗೆ ರೋಡ್ ಹಾಯಿಸ್ಬೇಕು. ಅದೊಂದು ಅದು ಒಮ್ಮೆ ಇಲ್ಲಿ ಹಾಕ್ತಾರೆ ಗುಡಿ ಬಲ್ಲಿ, ಒಮ್ಮೆ ಇಲ್ಲಿ ಹಾಕ್ತಾರೆ ಸುಣ್ಣದಗಿರಿ, ಒಮ್ಮೆ ಇಲ್ಲಿ ಹಾಕ್ತಾರೆ. ಹಾಂ, ಅದಕ್ಕೆ ಏನದ ಅವೆಲ್ಲ ಗುಡಿದು ಜಾಗ ಬಿಟ್ಟು ಕಿಸಿಂದ ನೋಡ್ಕೊಂಡು ಕಿಸಿಂದ ರೋಡ್ ಮಾಡಬೇಕು. ಚೆನ್ನಪ್ಪ ಜಟ್ಟಪ್ಪ ಮಿರಿಗೆ ಸಾಕಿನ ತಡವಲ್ಗ. ಭಾರತೀಯ ಕಿಸಾನ್ ಸಂಘ ವಿಜಯಪುರ ಜಿಲ್ಲೆ DC ಆಫೀಸ್ ಎದುರಿಗೆ ನಿನ್ನೆಯಿಂದ ಇವತ್ತಿನವರೆಗೆ 2ನೇ ದಿವಸದಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಜಿಲ್ಲೆಯ ಎಲ್ಲ ರೈತರ ಬಂಧುಗಳು, ಭಗಿನಿಯರು ಎಲ್ಲರೂ ಬಂದಿದ್ದರು. ನಿನ್ನೆ ಇವತ್ತು ಕೂಡ ಬರ್ತಾ ಇದ್ದಾರೆ. ಸಮಗ್ರ ನೀರಾವರಿ ಆಗಬೇಕು,
ಚಡ್ಚಣ ಭಾಗದಲ್ಲಿ ಕುಡಲಿಕ್ಕೆ ನೀರದ ಅಸ್ತವ್ಯಸ್ತ ಇದೆ. ಇನ್ನು ಸ್ವಲ್ಪ ದಿನ ನಿನ್ನೆ ರಾತ್ರಿ ಡಿ ಸಿ ಅವ್ರು ಬಂದಾಗ 7:30 8:30 ತನಕ ಇದ್ರು ಅವರು. ಮುಂದಿನ ತಿಂಗಳ 1ನೇ ವಾರಕ್ಕೆ ಬಿಡ್ತೀವಿ ಅಂತಂದ್ರೆ ಅಷ್ಟೊತ್ತಿಗೆ ಇವೆಲ್ಲ ರೈತರದ್ದು ಆಗಲಿ ಪ್ರಾಣಿಗಳದ್ದು ಜೀವನೇ ಹೋಗಿಬಿಡ್ತದೆ. ಆ ನೀರು ಕುಡಿಸುವಂಥ ಕಳಕಳಿ ಅಧಿಕಾರಿಗಳಿಗಿಲ್ಲ. ಇವತ್ತು ಅಧಿವೇಶನ ನಿನ್ನಿಂದ ಪ್ರಾರಂಭ ಆಗಿದೆ, ಆ ಮಂತ್ರಿಮಂಡಲದವ್ರಿಗಿಲ್ಲ. ಇದು ಬಹಳ ಸೋಜಿಗೆ ಅನ್ನಿಸ್ತದೆ. ವಿಜಯಪುರ ಜಿಲ್ಲೆ ಯಾಕೆ ಈ ರೀತಿ ಇಲ್ಲಿಂದ ಪ್ರತಿನಿಧಿಯಾಗಿ ಹೋದವರು, ಉಸ್ತುವಾರಿ ಮಂತ್ರಿಗಳಾಗಿ ಹೋದವರು, ಈ ಜಿಲ್ಲೆಯೊಳಗೆ 2 ಜನ ಮಂತ್ರಿಗಳಿದ್ದಾರೆ. ಬುದ್ಧಿಜೀವರು ಮಹಾತ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಸುಮಾರು 14ನೇ ಇಸ್ವಿಯೊಳಗೆ 3 ಜನ ಗೌಡ್ರಿಗೆ ಕರೆದು ಹೇಳಿದ್ರೆ ಅವರು, ನೋಡ್ರಪ್ಪ ನೀವು 3 ಜನ ಗೌಡ್ರು ಹೇಗದ್ರಿ ಅಂದರೆ ನೀವು ಮನಸ್ಸು ಮಾಡಿದ್ರೆ ಜಿಲ್ಲಾನೇ ಪಂಜಾಬ್ ಮಾಡಿಬಿಡ್ತೀರಿ. ಅದನ್ನು ನಮ್ಮ ಆಶೀರ್ವಾದ ಅದ, ನೀವು ಮಾಡಿರಿ. ಶಿವಾನಂದ ಪಾಟೀಲ್ ಅವರಿಗೆ, MB ಪಾಟೀಲ್ ಅವರಿಗೆ ಮತ್ತು ಯತ್ನಾಳ್ ಗೌಡ್ರಿಗೆ 3 ಜನ ಕೂಡಿಸಿ ಆಶ್ರಮದಾಗ ಹೇಳಿದಾಗ ಅವ್ರ ಪ್ರಯತ್ನ ಇಲ್ಲಿ ತನಕ ಮಾಡ್ತಾ ಇದಾರೆ. ಅಂದರೆ ಅಲ್ಲಿ ವಿಧಾನಸೌಧಕ್ಕೆ ಯಾಕೆ ಇವ್ರ ಜೀವ ಇದ್ರ ಬಗ್ಗೆ ವಿಚಾರ ಎತ್ತಂಗಿಲ್ಲ. ಬಸ್ನೋಡು ಒಬ್ಬರೇ ಎತ್ತಬೇಕಂತ ಏನದ? ಈ 2 ಜನ ಮಂತ್ರಿಗಳದ ಜಿಲ್ಲೆ ಒಳಗೆ ಅವ್ರು ಎತ್ತಲಿಕ್ಕೆ ಏನಾಗಿದೆ? ಅಲ್ಲಿ ಹೋಗಿ ಏನು AC ಕೊಡ್ತಾರೆ, ಮನ್ಕೊಳ್ಳಿಕ್ಕೆ ಕುರ್ಚಿ ಕೊಡ್ತಾರೆ ಐಷಾರಾಮಾಗಿ, ಮತ್ತೇನು ಬೇಕಲ್ಲ ವ್ಯವಸ್ಥೆ ಸರ್ಕಾರ ಮಾಡಿ ಕೊಡ್ತಾ ಇರುವಾಗ ನಮ್ಮನ್ನ ಯಾಕೆ ಕೇಳ್ತಾರೆ ಅವ್ರು? ನಮ್ಮ ಜಿಲ್ಲಾ ರೈತರು ಸಾಯ್ತಾರೆ ಅನ್ನೋ ಬಗ್ಗೆ ಖಬರ್ ಈ ಮಂತ್ರಿಗಳಿಗಿಲ್ಲ. ಮನೆ ಉತ್ತನ ಕೇಳಕ್ಕೆ ಹೋದಾಗ ನೋಡೋದು ದೇತುದಿಲ್ಲಾತು ಅನ್ನುವಂಥ ವ್ಯವಸ್ಥೆ ಒಳಗೆ ಅದಾರಂದ್ರೆ ಇವ್ರು ತೊಗೊಂಡು ಏನು ಮಾಡೋಕ್ಕಾದ? ಇದಕ್ಕೆಲ್ಲ ನಾವು ನಾಚ್ಕೋಬೇಕು. ಯಾರು ಓಟ್ ಹಾಕಿದವರು? ನಮ್ಗೆ ನಾಚಿಕಿಲ್ಲ. ತಾಯಂದಿರೇ ಆಗಿರಲಿ ಯಾರೇ ಆಗಿರಲಿ ಆಸೆ ಬಿಟ್ಟು 2 ಸಾಲ ಪಂಚ ಯೋಜನೆ ಒಳಗೆ ಕೊಟ್ಟರಲ್ಲ ಅವರು ಗ್ಯಾರಂಟಿಗಳು. ಇವತ್ತು ನಾ 7 ವರ್ಷದ ನನಗೆ ಗ್ಯಾರಂಟಿ ನಿಲ್ಸಂಗಿಲ್ಲ ಅಂತ ನಾವು ನಿನ್ನೆ ಅಧಿವೇಶನದಾಗ ಭಾಳ ಬುದ್ಧಿವಂತ ಮುಖ್ಯಮಂತ್ರಿ. ನಾಚಿಕೆ ಬರಬೇಕು ಅವ್ರಿಗೆ ಹೇಳ್ಕೊಳ್ಳಿಕ್ಕೆ. ನೀರು ಕುಡಿಸ್ಲಿಕ್ಕೆ ನೀರು ಚಡ್ಚಣ ಭಾಗ ಮತ್ತು ಇಂಡಿ ಭಾಗ ಇತರ ಎಲ್ಲ ಭಾಗಗಳಲ್ಲೂ ನೀರು ಬಿಡಲಿಕ್ಕೆ ವ್ಯವಸ್ಥೆ ಅನುಕೂಲತೆ ಅವರಲ್ಲಿ ಇಲ್ಲ ಅಂದಮೇಲೆ ಜಿಲ್ಲಾಧಿಕಾರಿಗಳಿಗೆ ಹೇಳುವಂಥ ಅವರಲ್ಲೂ ಕೂಡ ಏನೋ ಇಲ್ಲ, ಅವಧಾನ ಇಲ್ಲ ಅಂದಮೇಲೆ ಅವರೆಲ್ಲರೂ ಒಂದೇ ರೀತಿ ಕೊಂಡಿಯಾಗಿರ್ತಾರೆ ಅವರು. ನಾವೇನು ತಿಳ್ಕೊಂಡು ಮೊನ್ನೆ ರಾಜ್ಯ ಅಧ್ಯಕ್ಷರ ಮುಖಾಂತರ ಮೊನ್ನೆ 3 ತಿಂಗಳಿಂದ ತಿಂಗಳ ಮನವಿ ಕೊಟ್ಟಿವಿ. ನೋಡ್ರಿ ಅಧಿಕಾರಿಗಳೇ, ನೀವು ರಾಜ್ಯ ಮಂತ್ರಿಮಂಡಲದ ಜೊತೆಗೆ ನೀವು ಮಧ್ಯಸ್ಥಿಕೆ, ರೈತರು ಕೂಡ ನೀವು ಮಧ್ಯಸ್ಥಿಕೆ ಹೊಂದ್ಕೊಂಡು ಕೊಂಡಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಸಮಾಧಾನ ಸಿಗ್ತದೆ. ರೈತರ ಅನ್ನೋಕ್ಕಿಂತಲೂ ಅಲ್ಲಿ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವಲ್ಲ, ಅದ್ರ ಬಗ್ಗೆ ಅರಿವಿಲ್ಲ ನಿಮಗೆ. IAS ಆಫೀಸರ್ ಆದರೆ ನೀವು ಎಲ್ಲಿ ತಂದೆ ತಾಯಿ ಮಕ್ಕಳು ರೈತರ ಮಕ್ಕಳು ಅಲ್ಲ ನೀವು ಒಮ್ಮೆ ಅಲ್ಲಿ ಹುಚ್ಚಿ ಬಿದ್ದೀರೇನು? ಇಲ್ಲ, ಅರಿವು ಇರಬೇಕು. ನಾನು ಮುಂದೆ ಹೋದೀನಿ ಅಂದರೆ ನಾ ಎಲ್ಲಿಂದ ಮುಂದೆ ಹೋಗೀನಿ ಅನ್ನೋದು ತಂದೆ ತಾಯಿ ಅರಿವು ಇರಲ್ಲ ಅಂತ ಅಧಿಕಾರಿಗಳು ಮತ್ತು ಜಿಲ್ಲೆಯ ವ್ಯವಸ್ಥೆ ಅದು ಅರಿವು ಇರಲಾರ್ತಕ್ಕಂಥ ಮಂತ್ರಿಗಳು ನೋಡಿದ್ರೆ ನಾವು ಧಿಕ್ಕಾರ ಅನ್ಬೇಕಾಗ್ತದೆ. ಅದು ಪದ ನಮ್ಮಲ್ಲಿ ಇಲ್ಲ. ಯಾಕಿಲ್ಲ ಅಂದರೆ ಅಖಿಲ ಭಾರತೀಯ ಕಿಸಾನ್ ಸಂಘ ಏನದಂದರೆ ಸೌಜನ್ಯತೆಯಿಂದ ತಿಳಿ ಹೇಳಿ, ಅದು ಯಾವುದೇ ದೇಶದ ಮಂತ್ರಿ ಆಗಲಿ ರಾಜ್ಯದ ಮಂತ್ರಿ ಆಗಲಿ. ಕಳೆದ ತಿಂಗಳಲ್ಲಿ ನಾವು ರಾಜ್ಯದ ಅಧ್ಯಕ್ಷರು ನಾವೆಲ್ಲ ಕೆಲವು ಹೋಗಿದ್ದೀವಿ ಗುಜರಾತಕ್ಕೆ. ಎಂಥ ಸೌಜನ್ಯತೆ ವೈಚಾರಿಕತೆ ವಿಚಾರಗಳಿದ್ವು ಅಲ್ಲಿ. ಅದನ್ನು ನೋಡಿದ್ರೆ ನಮ್ಗೆ ಅನ್ನಿಸ್ತದೆ ಇತಿಹಾಸ ಬರೀಬೇಕು. ಯಾವುದನ್ನು ಭಾರತೀಯ ಕಿಸಾನ್ ಸಂಘದ ಇತಿಹಾಸ ಬರೀಬೇಕಾಗ್ತದೆ. ಮತ್ತು ಇಂಥ ಈ ದುಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸುವಂಥದ್ದನ್ನು ಅವರಿಗೆ ಕೈಯಾಗ ಕೈಪಿಡಿ ಹೋದ್ರು ನೀವು ಅಂತ ಹೇಳ್ಬೇಕಾಗ್ತದೆ. ಭಾಳ ಇದು ಅನ್ನಿಸ್ತದೆ, ನೋವು ಅನ್ನಿಸ್ತದೆ. ಜಿಲ್ಲೆಗೆ ಬಿಜಾಪುರ ಜಿಲ್ಲೆನೇ ಬರಗಾಲ ಅಂತೇಳಿ ಅಣೆಪೆಟ್ಟು ಕಟ್ಟುದನ್ನು ನಡೆದಾಡು ದೇವ್ರು ಹೇಳಿದ್ರು ಕೂಡ ನಿಮ್ಮಲ್ಲಿ ಖಬರಿಲ್ಲಲ್ಲ. ಹೊಟ್ಟಿಗೆ ಅಂತಿದ್ದೀರಿ ನೀವು. ನಮ್ಮ ಜಿಲ್ಲೆದವರೆಗೆ ಹೊಟ್ಟಿಗೆ ಅಂತಿದ್ದೀರಿ, ಅದು ಬೇಕಾದ. ಅವು ಬಿಡಲಿ, ಅವ್ನು ಬೇರೆ ಜಿಲ್ಲೆದವ ಚಾಮರಾಜನಗರ ಹೋಗಲಿ, ಮಂಡ್ಯಕ್ಕೆ ಹೋಗಿ ಏನಾರು ಹೋಗಲ್ಲಕ್ಕ ಅವ್ರು ನೀರಾವರಿ ಬೇಕಾದೆಲ್ಲ ಹೋರಾಟ ಮಾಡಿ ತೊಗೋತಾರೆ. ನಮ್ಮಲ್ಲಿ ಅಷ್ಟು ಯೋಗ್ಯತೆ ಇಲ್ಲ ಅಂತ ರೈತರು ಇಲ್ಲ ಅಂತ ನೀವು ತಿಳ್ಕೊಬೇಡ್ರಿ. ನಾವು ಬಿಜಾಪುರ ಜಿಲ್ಲಾ ರೈತರು ಒಮ್ಮೆಗೆ ಸಿಟ್ಟಿಗೆ ಎದ್ರು ಗಂಡಗಚ್ಚಿ ಹಾಕಿ ನಿಂತರು ಅಂದರೆ ಈ ಆಫೀಸೇ ಉಳಿಯೋದಿಲ್ಲ. ಈ ಆಫೀಸೇ ಉಳಿಲಿಕ್ಕಿಲ್ಲ, ನೀವು ಜಿಲ್ಲಾದ ಆಫೀಸ್ ಉಳಿಲಿಕ್ಕಿಲ್ಲ ನೀರಾವರಿ ಯೋಜನೆ ಒಳಗೆ. ಅದು ಭಾಳ ಎಚ್ಚರಿಕೆ ಕೊಡಬೇಕಾಗ್ತದೆ ನಿಮಗೆ. ಆ ನಿಟ್ಟಿನೊಳಗೆ ನಾವು ಹಾಗೆ ನಿರಂತರವಾಗಿ ಎಲ್ಲಿ ನೀರು ಹರಿಸುವವರೆಗೂ ಈ ಒಂದು ಏನು ಗಿಡ ತೆಳಗೆ ಆಫೀಸ್ ಮುಂದೆ ನಾವು ಕುಳಿತೀವಲ್ಲ, ಈ ನಿರಂತರವಾಗಿ ನಾವು ಕೂತೇ ಬಿಡ್ತೀವಿ. ನಾವು ಉಪವಾಸರೇ ಸಾಯೋಲ್ಲಕ್ಕೆ, ನಾವು ಏನಾರು ಸಾಯೋಲ್ಲಕ್ಕೆ ನಾವು ಚಡ್ಚಾಣ ಮತ್ತು ಕೊನೆಹಳ್ಳಿ ಏನದಲ್ಲ ಅಲ್ಲಿ ಏನದ ಪರದೇಶಿ ಆಗ್ಯದ ಕೂಸ. ಆ ಕಡೆ ಭೀಮಾ ನದಿಯವ್ರು ಎತ್ಕೋತಾರೆ ಅಂತ ತಿಳ್ಕೊಳ್ಳೋದು, ಈ ಕಡೆ ಕೃಷ್ಣ ಅವ್ರು ಎತ್ಕೋತಾರೆ ಅಂತ ತಿಳ್ಕೊಳ್ಳೋದು, ಎರಡರ ನಡುವೆ ಪರದೇಶಿಯಾಗಿ ನಾವು ಸಹಾಯಕತ್ತೀವಲ್ಲ. ಇದು ನಿಮ್ಗೆ ನೋವು ಅನ್ಸಂಗಿಲ್ಲ, ನಿಮ್ಗೆ ನೋವು ಅನ್ಸಂಗಿಲ್ಲ, ತ್ರಾಸು ಅನ್ಸಂಗಿಲ್ಲ. ಎಂಥ ಹೃದಯವಂತರ ಅಧಿಕಾರಿಗಳು ನೀವು. MLA ಇದ್ದವರು ನಿನ್ನೆ 2-3 ವರ್ಷ ಹಿಂದೆ ನೀವು ಪಗಾರ 40% ಇದ್ದದ್ದು ಮತ್ತೆ 70% ಹೆಚ್ಚು ಮಾಡ್ಕೊಂಡ್ರೆ ನಿಮ್ಗೆ ನಾಚಿಕೆ ಬರೀಬೇಕು. ದುಡ್ಡು ಯಾರ್ದದು? ನಾವೆಲ್ಲ ರೈತರು ಕೊಟ್ಟದ್ದು ತೆರಿಗೆ ಕೊಡ್ತಾ ಇದ್ದೀವಿ. 2 ಹಂತಲ್ಲಿ ರೈತರು ತೆರಿಗೆ ಕೊಡ್ತಕ್ಕಂಥ ದುಡ್ಡನ್ನು ನೀವು ಪಗಾರ ಹೆಚ್ಚು ಮಾಡಿಕೊಡ್ತೀರಿ. ನಿಮ್ಗೆ ಹೊಟ್ಟಿಗೆ ಅಂತಿದ್ದೀರಿ, ನೀವು ಅನ್ನ ತಿಂದಿರೋ, ಅವು ಅಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ, ನೀವು ಏನು ಪ್ರಾಣಿಯಿಂದ ಬಂದಿರೋ? ಇದೆಲ್ಲ ಭಾಳ ಬೇಗ ಆಗ್ತದೆ. ಅದಕ್ಕಾಗಿ ನಿರಂತರವಾಗಿ ನಾವು ಇಲ್ಲಿ ಯಾಕೆ ಕುಳ್ತೀವಿ ಅಂದರೆ ನಮ್ಮ ಭಾಗ ನಾವೇನು ಬೇಡಿಕೆ ಭಾಗಕ್ಕೆ ನೀರು ಬಿಟ್ರೆ ಅಲ್ಲಿ ನೀರು ಬಿಟ್ಟರೆ ಅಂತ ನಾವು ಫೋನ್ ಮಾಡಿ ಬಂದಾವತ್ತೆ ಅಲ್ಲಿ ನಮ್ಮ ರೈತರು ಹೇಳ್ದೆ ಅಂದರೆ ನಾವಿಲ್ಲಿ ಧಾರಾಳವಾಗಿ ಸಂತೋಷನ ತಗೊಂಡು ನಮ್ಮ ಊರಿಗೆ ಹೋಗ್ತೀವಿ ಅಂತ ತಿಳ್ಕೊಂಡು 2 ಮಾತು ಇದು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತದೆ. ರವೀಂದ್ರನಾಥ್ ಮೇಡೆಗಾರ್, ವಿಜಯಪುರ ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ, ವಿಜಯಪುರ. ಭಾರತೀಯ ಕಿಸಾನ್ ಸಂಘ ವಿಜಯಪುರ ಜಿಲ್ಲೆಯನ್ನು ಸಮಗ್ರ ನೀರಾವರಿಗೊಳಿಸಬೇಕಂತ ಉದ್ದೇಶ ಇಟ್ಕೊಂಡು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸತ್ಯಾಗ್ರಹ ಅನಿರ್ದಿಷ್ಟವಾಗಿ ಹೂಡಿದ್ದೀವಿ.
ನಿಜವಾಗಿ ನೋಡಿದ್ರೆ ನಮ್ಮ ಜಿಲ್ಲೆಯ ಕೊನೆ ಭಾಗಕ್ಕೆ 2ನೇ ಸ್ಟೇಜ್ನಾಗೆ ನೀರಾವರಿ ಆಗಬೇಕಾಗಿತ್ತು. 3ನೇ ಸ್ಟೇಜ್ ಆದರೂ ನಮ್ಮ ನೀರಾವರಿ ಆಗ್ತಾಯಿಲ್ಲ. 4ನೇ ಸ್ಟೇಜ್ ಆಯ್ತು. 4A 4B 5A 5B ನಡೆದೋದೀಗ. ನಾವು ಎಂಥ ದುರ್ದೈವಗಳು ಗೊತ್ತಿಲ್ಲ. ನಾವು ಬಿಜಾಪುರ ಜಿಲ್ಲೆದಾಗ ಇದ್ದೇವಲ್ಲೋ ನಮಗೆ ಅನಿಸ್ಲತ್ತದ, ಇವತ್ತು ಸಮಸ್ಯೆ ಬರ್ಲತ್ತದ. ಆ ಕಡೆ ಮಹಾರಾಷ್ಟ್ರದಾಗ ನಾವೆಲ್ಲ ಬಾಂಬೆ ಕರ್ನಾಟಕದ ಮಂದಿ. ಮಹಾರಾಷ್ಟ್ರದವರು ಬಾಂಬೆ ಪ್ರಾವಿನ್ಸ್ದಾಗಿದ್ದಾಗೂ ನಾವು ಟೇಲ್ ಎಂಡೆ, ಈ ಕರ್ನಾಟಕ ಸರ್ಕಾರದಾಗಿದ್ದು ನಾವು ಟೇಲ್ ಎಂಡೆ. ಆ ಕಡೆ ಜತ್ತದವರು ಸಾಯ್ಲತ್ತಾರ, ಈ ಕಡೆ ನಾವು ಇಂಡಿ ಚಡ್ಚಣ ಭಾಗದವ್ರು ನಾವು ಸಾಯ್ಲತ್ತೀವಿ, ಪಶ್ಚಿಮ ಭಾಗದವರು ಸಾಯ್ಲಕತ್ತೀವಿ. ಇದಕ್ಕೆ ಯಾರಿಗೆ ಕಣ್ಣು ಮಗೆ ಬರೋಲ್ದು. ನಮ್ಮ ನೀರು ಬಿಡ್ರಿ ಅಂದ್ರೆ ಎಲ್ಲ ಇಡೀ ಜಿಲ್ಲಾದ ಅನುಕರಣೆ ಮಾಡ್ಕೊತ ಬರ್ತಾರೆ. ನಾವು ಜಿಲ್ಲಾಕ್ಕೆ ನೀರು ಬಿಡೋದು ನಾವು ಎಂದೂ ಇರೋದಿಲ್ಲ, ಎಲ್ಲರೂ ಬಿಟ್ಟಿರ್ತೀವಿ. ಆದರೆ ನೀರಾವರಿ ಒಳಗೆ ಯೋಜನೆ ಒಳಗೆ ಹೆಂಗದ ಅಂದ್ರೆ ಟೇಲ್ ಎಂಡಿಗೆ ನೀರು ಬರಬೇಕಂತ ಮೊದಲು ಕಾನೂನು ಅದ. ಟೇಲ್ ಎಂಡಿಗೆ ಬರೋದೇ ಇಲ್ಲ ನೀರು. 4 ಸಾವಿರ ಅವ್ರು ಬಿಟ್ಕೊಂಡು ಬಳಕ ನಮಗೆ ಬರ್ತದೆ. ಬಂದ ಬಳಕ ಅವ್ರು ಏನು ಹೇಳ್ತಾರೆ, ಟೇಲ್ ನೋಡ ನೀವು 3ನೇ ಹಂತದೊಳಗೆ ನಿಮ್ಗೆ ಕೊಡ್ಲಾಕ ಬರಂಗಿಲ್ಲ ಅಂತ ಹೇಳ್ತಾರೆ. ಇವ್ರು ಎಲ್ಲರೂ 3ನೇ ಹಂತದಾಗ 4ನೇ ಹಂತದಾಗ 5ನೇ ಹಂತದಾಗ ನೀರು ತೊಗೊಂಡು ಎಲ್ಲ ಮಾಡ್ತಾರೆ. ಅವಕ್ಕೇನು ಹಂತ ಪಿಂತ ಬರೋಂಗಿಲ್ಲ. ನಾವು ಚಡ್ಚಾಣದವ್ರು ಇಂಡಿಯವ್ರು ನೀರು ಕೇಳಿದವ್ರು ಮಾತ್ರ ನಮ್ಗೆ ಹಂತ 3 ಬರ್ತದೆ. ಕುಡಿಲಿಕ್ಕೆ ನೀರು ನಮಗೆ ನೀರವ್ರು ಕೊಡಲ್ಲ, ಬಿಡಲ್ಲ ಇವರು. ನಾರಾಯಣಪುರದವ್ರು ಏನು ಬಿಟ್ಟು ಕೊಟ್ಟಾರ ಅಷ್ಟೇ. ಹಾಗಾಗಿ ಈ ಚಡ್ಚಾಣ ಏತ್ ನೀರವ್ರು 10 ವರ್ಷದ ಕೆಲಸ ಮಾಡಾಕತ್ತಾರೆ. ಇನ್ನೂ ಪೂರ ಕಂಪ್ಲೀಟ್ ಆಗಿಲ್ಲ. ಈಗೇ CM ಡೇಟ್ ತೊಗೊಂಡು ಉದ್ಘಾಟನೆ ಮಾಡಾಕತ್ತಾರೆ. ಪೂರ್ತಿ ಕಂಪ್ಲೀಟ್ ಚಡ್ಚಾಣ ಏತ್ ನೀರಾವರಿ ಕಂಪ್ಲೀಟ್ ಮಾಡಿ ಎಲ್ಲ ಹೊರಗಳಿಗೆ ಪರ್ಫೆಕ್ಟ್ ನೀರು ಹರಿದ ಬಳಕ CM ಬಂದು ಉದ್ಘಾಟನೆ ಮಾಡಬೇಕು. ಅರ್ಧಂಬರ್ಧ ಮಾಡಿದ್ರೆ ನಾವೆಲ್ಲ ಕಿಸಾನ್ ಪ್ರತಿಭಟನೆ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ. ಅದೇ ರೀತಿಯಲ್ಲಿ ಎಲ್ಲ ಕೆರೆಗಳು ಏನು 19 ಕೆರೆ ತುಂಬಿಸ್ಲಿಕ್ಕೆ ಹತ್ತಾರಾಗ ಟ್ರಯಲ್ ಮಾಡಿ ಎಲ್ಲ ಕೆರೆಗಳು ಅರ್ಧಂಬರ್ಧ ತುಂಬಿಸೋದ ಬಳಕ CM ಅವರವ್ರು ಯಾವುದೇ ನಮ್ಮ ಪೂಜೆ ಆಗಬೇಕು. ಯಾಕಂದ್ರೆ ಸಕ್ಸಸ್ ಆಗ್ಬೇಕು ಮಾಡಬೇಕು. ಈಗ ನಮ್ಮಲ್ಲಿ ಆಗ್ಯಾವ. ಈಗ ಹಿಂದಿನ ಮಂತ್ರಿಗಳು ಇದ್ದಾಗ ಅವರ ಇದರೊಳಗೆ ಟೆಂಡ್ರ್ ಅವ್ರ ಅವಧಿಯೊಳಗೆ ಆಗ್ಯಾವ. ಅವ್ರ ಅವಧಿಗೆ ಹಾಳಾಗಿ ಹೋಗಿಬಿಟ್ಟಾಗ ಅವು ಯಾವುದು ಭುಯ್ಯಾರ ಪ್ಯಾಕೇಜ ಮತ್ತು ಸಂಕ್ ಪ್ಯಾಕೇಜ್. ಟೇಲ್ ಎಂಡಿಗೆ ನೀರೇ ಬರಲ್ಲ. 4 ದಿನ ಬಂದು ಮುಗಿದು ಹೋಯ್ತು 4 ವರ್ಷನಾಗ. ಭುಯ್ಯಾರ ಪ್ಯಾಕೇಜ್ ಅಂತೂ 6 ಕಿಲೋಮೀಟ್ರ್ ಪೈಪ್ ಮಣ್ಣು ತಿಂದು ಬಿಡ್ತದೆ. ಮಣ್ಣು ಪೈಪಿಗೆ ತಿತ್ತೋ ಪೈಪಿಗೆ ಮಣ್ಣು ತಿತ್ತೋ ನಮ್ಗೆ ಗೊತ್ತಿಲ್ಲ. ಯಾರು ತಿಂದ್ರೋ ಗೊತ್ತಿಲ್ಲ. ಆದರೆ ಸಾಮಾನ್ಯ ಜನರು ಏನು ಮಾಡಬೇಕು, ಏನೋ ಒಂದು ಆಸೆ ಇಟ್ಕೊಂಡು ನಮ್ಮೆಲ್ಲ ಪ್ರತಿನಿಧಿಗಳು ನಮ್ಮೊಂದು ಸ್ಕೀಮ್ ಮಾಡತ್ತೆ, ಅವ್ರ ಮ್ಯಾಗ ಎಷ್ಟು ಭಯ ಭಕ್ತಿಯಿಂದ ನಾವು ಪ್ರೀತಿಯಿಂದ ಅವ್ರಿಗೆ ಎಷ್ಟು ಸತ್ಕಾರ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ. ಆದರೆ ಆ ಯೋಜನೆಗಳು 4 ವರ್ಷ 5 ವರ್ಷ ಮೇಂಟೆನೆನ್ಸ್ ಪೀರಿಯಡ್ನಾಗೆ ಅವು ಔಟ್ ಆಫ್ ರೇಂಜ್ನಾಗ ಹೋಗಿಬಿಡ್ತಾವಂದ್ರೆ ಏನು ಮಾಡೋದು ಹಿಂಗಾದ್ರೆ? ಮತ್ತು ಈಗ ಇವ್ರು 4 ಸಾವಿರ 5 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ತಾವೆ. ಇವು ಹಂಗೆ ಆದ್ರೆ ಮತ್ತು ಎದ್ರ ಸಲುವಾಗಿ ನಮ್ಮ ಸಲುವಾಗಿ ಅಂತ ಆಗಲ್ಲ. ಇವು ಯಾರ ಸಲುವಾಗಿ ಆಗ್ತಾವೆ? ಹಿಂಗೆ ಆಗಬಾರ್ದು. ಕಳಪೆ ಕಾಮಗಾರಿ ಆಗಬಾರ್ದು. ಈಗ ಏನೇನು ಎಲ್ಲೆಲ್ಲಿ ತಪ್ಪುಕೊಟ್ಟಾಗ್ಯಾವ ಎಲ್ಲ ಕ್ಲಿಯರ್ ಮಾಡಬೇಕು. ಆ ಸಂಕ್ ಪ್ಯಾಕೇಜ್ದು ಕ್ಲಿಯರ್ ಆಗಬೇಕು, ಭುಯ್ಯಾರದು ಕ್ಲಿಯರ್ ಆಗಬೇಕು. ಈ 3ನೇ ಹಂತದ ಏನು ಮುಳವಾಡಿ ಏತ್ ನೀರಾವರಿ ಕಾಮಗಾರಿಗಳದ ಚಿಮ್ಮಲಿಗಿದು ಆ ಇಂಗ್ಳಿ ಬಲ್ಲಿ ಅಲ್ಲಿನ ಕೆಲಸ ನಿರ್ತದ ಎಲ್ಲ ಕಂಪ್ಲೀಟ್ ಆಗಬೇಕು. ಕೆಲವೊಂದು ಇಂಡಿ ಬ್ರಾಂಚ್ ಕೆಲವೊಂದು IBC ಒಳಗೆ ಕೆಲವೊಂದು 19ನೇ ಡಿಸ್ಟ್ರಿಬ್ಯೂಟಿ 16A 17 ಯಾವ್ಯಾವ ಒಂದು 3-4 ಡಿಸ್ಟ್ರಿಬ್ಯೂಟಿ ದಂಡಿಗೆ ನೀರೇ ಹೋಗ್ತಾಯಿಲ್ಲ. ಅವೆಲ್ಲ ಸ್ವಿಚ್ ಆಗಬೇಕು. ಒಂದು ಪುಣ್ಯಕ್ಕೆ ಏನಪ್ಪ ಅಂದ್ರೆ ಸ್ಕಾಡಾ ವಾಲ್ ಮಾಡಿ ಭಾಳ ಚಲೋ ಮಾಡ್ಯಾರ. ರೈತರು ಹೊಳ್ಳಾಡ್ದಂಗೆ ಮಾಡ್ಯಾರ. ಈಗ ಇಂಡಿ ಬ್ರಾಂಚ್ ಕೆನಾಲ್ಕು ಸ್ಕಾಡಾ ವಾಲ್ ಆಗಬೇಕು. ಆ ಸ್ಕಾಡಾ ವಾಲ್ ಆದರೆ ಟೇಲ್ ಎಂಡಕ್ಕೆ ನೀರು ಹೋಗ್ತದೆ. ಬತ್ಗುಣಿಗೆ ತನಕ ನೀರು ಹೋಗಲ್ದು. ಅಂಜುಟ್ಕಿಗೆ ದಾಟಬೇಕು. ಆಮೇಲೆ ಕಲ್ಯಾಣ ಹಳ್ಳಕ್ಕೆ ಕೂಡಬೇಕು. ಕಲ್ಯಾಣ ಹಳ್ಳಕ್ಕೆ ನೀರು ಕೊಟ್ಟು ನಮ್ಮದು 14 ಕೆರೆ ಆ ಭೀಮಾ ನದಿಯಿಂದ ಇಲ್ಲ, ಈ ಕಡೆ ನಮ್ಮದು ಕೃಷ್ಣಾ ನದಿಯಿಂದ ಇಲ್ಲ. ಪಾಪ ಅವ್ರು ರೈತರು ಒಂದು ಸಲ ಒದ್ದಾಡ್ಲತ್ತವ. ಹಳ್ಳಕ್ಕೆ ನೀರಿಲ್ಲ, ಜನ ಯಾರು ನೀರಿಲ್ಲ. ಅದಕ್ಕೆ ದಯವಿಟ್ಟು ಅವು ಮಾಡಬೇಕು. ತಡವಾಲಗ ಕೆರೆಗೆ ಒಂದು ಮಿನಿ ವಾಟರ್ ಸಪ್ಲೈ ಸ್ಕೀಮ್ ಮಾಡ್ಯಾರ. ಇದು ಮಲ್ಟಿ ವಿಲೇಜ್ ಸ್ಕೀಮ್ ಮಾಡ್ಯಾರ. ಅದೊಂದು 10 ಎಕರೆ ಸ್ಕೀಮ್ ಮಾಡಿ ಇಟ್ಟಾರ. ಅಸ್ಥಿ ಪಂಜರದಂಗೆ ಇಟ್ಬಿಟ್ರೆ ಅದಕ್ಕೆ ನೀರು ತುಂಬ ಇಲ್ಲ. ಆಗಿದ್ದ ಕೆರೆ ಬಂದಾಗ ಒಡೆದು ಬಿಟ್ರೆ ಅದ ನೀರು ಹೊತ್ತ ಅದನ್ನು ಮಾಡಿಲ್ಲ. ಎಷ್ಟೋ ಸಲ ನಾವು ನಮ್ಮಲ್ಲಿ ಇಂಡಿ ಒಳಗೆ ಅರ್ಜಿ ಕೊಟ್ಟೆವು, DC ಅವ್ರಿಗೆ ಅರ್ಜಿ ಕೊಟ್ಟೆವು, ಏನು ಕೆಲಸ ಕೊಟ್ಟಿಲ್ಲ. ಇವು ಯೋಜನೆಗಳು ಸರಿಯಾಗಿ ಆಗಿದ್ರೆ ಆ ಭಾಗದ ಟೇಲ್ ನಡೆದವ್ರು ನೀರು ಬರ್ತಿದ್ದು. ಇಲ್ಲಿ ನಾವು DC ಕೊಂಡ್ರು ಪ್ರಮೇಯ ಬರೋಂಗಿಲ್ಲ. ಇವ್ರಿಗೆ ಬಿಜಾಪುರ ಜಿಲ್ಲಾ ಅಂದ್ರೆ ಆ ಕಡೆ ತಿಳ್ಕೊಂಡ್ಬಿಟ್ಟಾರೆ. ಈ ಮುಂದಿನ ಬಿಜಾಪುರ ಜಿಲ್ಲೆ ಕನ್ಸಿಡರ್ ಆಗೋದಿಲ್ಲ ಗೊತ್ತಿಲ್ಲ. ನಮ್ಮ ಇಂಡಿ ತಾಲೂಕು ಚಡ್ಚಣ ತಾಲೂಕು ಭಾಳ ಅನ್ಯಾಯ ಆಗ್ಲತ್ತದ. ಆಮೇಲೆ ಇಡೀ ಬಿಜಾಪುರ ಜಿಲ್ಲೆಗೆ ಜನರಿಗೆ ಕಂಪಲ್ಸರಿ 2 ಪೈಕಿ ನೀರು ಬರಬೇಕು. ಅದಕ್ಕೆ ಆಲ್ಮಟ್ಟಿ 524 ಆಗಬೇಕು. ಎಲ್ಲ ಲಿಫ್ಟ್ ಸಕ್ಸಸ್ ಆಗಬೇಕು. ಕೆನಾಲ್ಗಳು ಸಕ್ಸಸ್ ಆಗ್ಬೇಕಂದ್ರೆ ಆಲ್ಮಟ್ಟಿ 520 ಎಂದರೆ ಮಾಡೋರು. ಇದು ಕೇಳೋಣ ಮಾಡಿರ್ತಾರೆ. ಹಿಂದಿನ ನಮ್ಮ MB ಪಾಟೀಲ್ ಸಾಹೇಬರು ಜಲಸಂಪನ್ಮೂಲ ಸಚಿವರಿದ್ದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ನಮ್ಮ ನಡೆಗೆ ಕೃಷ್ಣ ಹೆಗಡೆಗೆ ಅಂತ ಹೇಳಿದ್ರು. 50,000 ಕೋಟಿ ಇಡ್ತೀವಿ, 10,000 ಕೋಟಿ ಕೇಸಿಂದ್ರೆ ನಿಮ್ಮ ಕೃಷ್ಣ ಕೊಳ ಎಲ್ಲ ಯೋಜನೆ ಕಂಪ್ಲೀಟ್ ಮಾಡ್ತಂದ್ರು.
ಆ 50,000 ಹೋಯ್ತು, ಇನ್ನೂ 1 ಲಕ್ಷ ಕೋಟಿ ಬೇಕತ್ತಾರ, ಅದನ್ನು ಇನ್ನೂ ಆಗಲ್ದು. ಅವೆಲ್ಲ ಅಲ್ಲೇ ಇಟ್ಟಾರೆ. ಇವು ಏನೋ ಸಣ್ಣ ಸ್ಕೀಮ ದೊಡ್ಡ ಸ್ಕೀಮ್ ಆಗಿಬಿಟ್ಟು ಅವ್ರು ಓಟ್ ಹಾಕೋ ಸ್ಕೀಮ, ಏನು ಓಟ್ ಹಾಕೋ ಸ್ಕೀಮು ಲಂಚ್ ಕೊಡೋ ಸ್ಕೀಮು ನಮ್ಗೆ ಗೊತ್ತಿಲ್ಲ. ಆ ಮೋದಿನೂ ಹಾಗೆ ಮಾಡ್ತಾರೆ. ಅವರು ನದಿ ಜೋಡಣೆ ಮಾಡ್ತಾರೆ, ರೈತರು ಬೇನ್ ಹಾಕ್ತಾರೆ, ಅವ 2,000 ರೂಪಾಯಿ ರೈತರ ಅಕೌಂಟಿಗೆ ಹಾಕ್ತಾನೆ. ಇವು ಸಿದ್ದರಾಮಯ್ಯ ಸಾಹೇಬ ಇವನು ಹೇಳ್ತಾರೆ, ಎಲ್ಲ ಚಲೋ ಮಂದಿವು. ಮೋದಿನೂ ಚಲೋ ಮನುಷ್ಯ, ಸಿದ್ದರಾಮಯ್ಯವರು ಚಲೋ ಮನುಷ್ಯ, MB ಪಾಟೀಲ್ ಒಳ್ಳೆ ಮನುಷ್ಯರು, ಚಲೋ ನಿರ್ಣಯ ತೊಗೊಳಂಥ ತಾಕತ್ವಾನಿದ್ದವರು. ಇವರೇ ಹಿಂಗೆ ಮಾಡಿದ್ರೆ ಇನ್ನು ನಾಡಿನ ಅಭಿವೃದ್ಧಿ ಹೆಂಗೆ? ನಮ್ಗೆ ಹುಚ್ಚ ಹಿಡೋದ, ಚಿಂತೆ ಆಗ್ಯದ, ನಮ್ಮ ನಿದ್ದೆ ಹತ್ತಲಾಗ್ಯದ. ಅದಕ್ಕೆ ಆ ನಿದ್ದೆ ಹತ್ತಲ್ದು ಹೆಂಗೂ ಬೇಡತ್ತೆ DC ಆಫೀಸ್ ಮುಂದೆ ಕೂತಿದ್ದೆವು. ಸಮಗ್ರ ನೀರಾವರಿ ಆಗ್ಬೇಕಂತ ಹಠ ಹಿಡಿದೆವು. ದಯವಿಟ್ಟು ನಾವು ಯಾರು ಇರೋದು ಹೋರಾಟ ಇಲ್ಲ, ಯಾವ ಮಂತ್ರಿ ಇಲ್ಲ, ಯಾವ MLA ಇರೋದಿಲ್ಲ, ಯಾವ ಪಕ್ಷದ ಇರೋದಿಲ್ಲ. ನಮ್ಮ ಉಳಿವಿಗಾಗಿ ನಾವು ಹೋರಾಟ ಮಾಡತ್ತೀವಿ. ಇದನ್ನು ಮನಸ್ಸು ಕಂಡ್ಕೋಬೇಕು. ನಾವೇನು ಬೇಡ್ತೇವೆ ಪರೀಕ್ಷೆ ಮಾಡಿ ತಪ್ಪತ್ತು ಅವ್ರು ಯಾರು ಅದು ಸಾಬೀತು ಮಾಡಿದ್ರೆ ನಮ್ಮ ಜೀವನದಾಗೆ ನಮ್ಮ ಟಾವಲೆಲ್ಲ ಮನೆಗೆ ಇಟ್ಟು ನಾವು ಒಟ್ಟೇ ನಿಮ್ಮ DC ಆಫೀಸ್ಗಳಿಗೆ ಕಾಲು ಸಹಿತ ಹಾಕಲ್ಲ ಅಂತ ಹೇಳ್ತೇವೆ. ನಾವು ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಗುರುನಾಥ್ ಬಗಲಿ. ಅಧ್ಯಕ್ಷರ ನೀವು ಹಂಗೆ ಹಿಂಗಂದ್ರೆ ಹ್ಯಾಂಗ ಮಾತಾಡೋದು ಹೇಳಿ. ಈ ಹದ್ದಿ ಬಿಟ್ಟು ಆ ಹದ್ದಿ ಮಾತಾಡಿದ್ರೆ ಹ್ಯಾಂಗ ಹೇಳೋದು ಹೇಳಿ ನೋಡು. ಈಗ ಬಿಜಾಪುರ ಹದ್ದಿ ಮತ್ತೊಂದು ತಾಲೂಕು ಹದ್ದಿಯಾಗ ಆ ಹದ್ದಿಯಾಗ ಹೋಗ ಅವ್ರಿಗೆ ಹ್ಯಾಂಗ ಇದು ಬಬಲೇಶ್ವರ ಡಿವಿಷನ್ ಬರ್ತದೆ. ಅವರು ರೂಢಿಗೆ ಅಂತೇಳಿ ಎಕ್ಸಿಬಿಷನ್ ಅದ, ಹಿರೇಗೌಡ ಅಂತೇಳಿ SC ಅದ. ಅವ್ರಿಗೆ ಗೊತ್ತದ್ರಿ. ಅಲ್ಲಿ ನನ್ನ ಕೂಡ ಅವಾಗ ಬಂದಾಗ ಅಲ್ಲಿ ಡೈರೆಕ್ಟ್ ಬಂದು ಮಾತಾಡ್ತಿದ್ರು, ನಾವು ಮಾಡ್ತಿದ್ವಿ. ನಾವು ನೆನ್ಪು ಬಿಡಲ್ರಿ ನಿಮ್ಗೆ, ನಿಮ್ಗೆ ಭಾಳ ಹತ್ತಲ್ಲ ನಮ್ಗೆ. ಸುಮ್ಮನೆ ನಮ್ಮ ಬೇರೆ ಇರ್ತಾವೆ ತಗೋರಿ, ಭಾಳ ದಂಡಿವ ನೀರಾಡಕಾಗ ಗಂಟೆ ನಿಮ್ಗೆ ನೆನಸ್ತೇವೆ. ಹಂಗ ಪ್ರತಿಯೊಂದು ಸ್ಟಾರ್ಟ್ ತುಂಬ ಇದಾವೆ ನಮ್ಗೆ. ಅವ್ರ ಇಚ್ಛಾಶಕ್ತಿ ಕೊರತೆ ಇಲ್ಲ. ಆ ಇಚ್ಛಾಶಕ್ತಿಯನ್ನು ಎಬ್ಬಿಸುವ ಸಲುವಾಗಿ ಈ ನಮ್ಮ ಸತ್ಯಾಗ್ರಹ ಗಂಟೆಗೆ ಈ ಪೂಜ್ಯರು ತಮ್ಮ ಮಠವನ್ನು ಬಿಟ್ಟು ನಾವು ರೈತ ಒಡನಾಡಿಗಳು, ರೈತರಿದ್ದೇ ನಾವು ಮತ್ತು ನಮ್ಮ ಮಠಗಳು ಅವರು ಕೂಡ ರೈತರೇ ಆಗಿದ್ದಾರೆ. ಹೀಗಾಗಿ ಆ ರೈತರ ಕಷ್ಟ ಕಾರ್ಯಗಳಲ್ಲಿ ನಾವು ಭಾಗಿಯನ್ನು ತಿಳ್ಕೊಂಡು ನಮ್ಮನ್ನು ಹುರಿದುಂಬಿಸಕ್ಕೆ ಉತ್ತೇಜಿಸಲಿಕ್ಕೆ ಬಂದಂಥ ಎಲ್ಲ ಮಠಾಧೀಶರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಯಾವುದೇ ಕಾರಣಕ್ಕೆ ಬಿಜಾಪುರ ಜಿಲ್ಲೆಯನ್ನು ಬರಗಾಲಗ್ರಸ್ತ ಆಗಬಾರ್ದು, ಸಮಗ್ರ ನೀರಾವರಿ ಆಗಬೇಕಂತ ತಿಳ್ಕೊಂಡು ಹೋರಾಟ ಮಾಡ್ತಾ ಇದೆ. ತಗೊಂಡು ಎಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯತೆ ಒಂದು ಸ್ಕೀಮ್ ಮಾಡಿ, ಏನು ನೀರಾವರಿ ವಂಚಿತ ಪ್ರದೇಶಗಳು ಇದ್ದಾವೆ ಆ ಪ್ರದೇಶಕ್ಕೆಲ್ಲ ನೀರಾವರಿ ಹೆಂಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿದಾಗ ನಮ್ಗೆ ಆಶಾ ಕಂಡು 1,10,000 ಎಕರೆ ಒಂದೇ ಒಂದು ಯೋಜನೆಯಿಂದ 1,10,000 ಎಕರೆ ಜಮೀನಲ್ಲಿ ನೀರು ಹೋಗುವಂಥ ಒಂದು ಉದ್ದೇಶ ರೇವಣ ಸಿದ್ದೇಶ್ವರ. ಆ ರೇವಣ ಸಿದ್ದೇಶ್ವರ ಯತ್ನದ ಅವರ ಸಲುವಾಗಿ ನಾವು ಮಠಾಧೀಶರ ನೇತೃತ್ವದಲ್ಲೇ ಜೈಕೇರಿ ನಾವು ಸ್ಟಾರ್ಟ್ ಮಾಡಬೇಕು. ಮಕ್ಕಳಿ ಅಪ್ಪ ಅವರು ತಾವುಗಳು ಬಂದಿದ್ವಿ. ಆಮೇಲೆ ಪಡವಾಲಗ, ಆಮೇಲೆ ಇಂಚಿಗೇರಿ ಭಾಳ ಅದ್ಭುತ ಮಾಡ್ತಿರ್ತೀವಿ. ಹಾವನಾಳ, ಹತ್ತಳ್ಳಿ, ಆಲ್ಮೇಲ, ಪಡವಲಗ, ಶಿಕ್ಷಣ ಮಠಾಧೀಶರು ನಾವು ಬಂದು ಅವ್ರು ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ, ನೀವೇನು ಅಂಜಬೇಡ್ರಿ ಮಾಡಿ ಅಂದರು. ಅವ್ರು ಬಂದದ್ದು ಪುಣ್ಯ, ಅವ್ರ ಕಾಲವನ್ನು ಗೊತ್ತಿಲ್ಲ. 4 ದಿನದೊಳಗೆ ಆ ಸಮಸ್ಯೆ ನಮಗೆ ಒಂದು ಹಂತಕ್ಕೆ ಬಂದ್ಬಿಡು. ಆಗಿನ ಉಸ್ತುವಾರಿ ಮಂತ್ರಿ ನಮ್ಮ ಮುನಗುಳಿ ಮುಖ್ಯ, ಆಮೇಲೆ ದೇವಾನಂದ ಚೌಹಾಣ್ ಅವರು, ನಮ್ಮ ಯಶವಂತರಾಯವರು 3 ಮಂದಿ ಕೂಡ್ಕೊಂಡು ನಮಗೆ ಡೆಲಿಗೇಟ್ಸ್ ಕರ್ಕೊಂಡು ಹೋಗಿದ್ದು. CM ಅವರಿಗೆ ಕುಮಾರಸ್ವಾಮಿ ಇದ್ದರು, ಅವಾಗ DK ಶಿವಕುಮಾರ್ ದೇವರ ಮಂತ್ರಿ ಇದ್ದರು. ಅವಾಗ ನಮ್ಮ ಎಲ್ಲ ವಿಶ್ಲೇಷಣೆ ನೋಡಿ ಇದು ನಕಾಶೆ ನೋಡಿ ಅವ್ರು ಹೇಳಿದ್ರೆ ಇದು ರಾಕೇಶ್ ಸಿಂಗ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಬೇರೆಯವರು ಕಾನೂನು ಕಾಲೇಜಿಗೆ ಡಿಟೇಲ್ ಮಾಡೋಕ್ಕೆ ಕೊಟ್ಬಿಟ್ರು. ಇದೇ ವಶಾತ್ ಆ ಪ್ರಾಜೆಕ್ಟ್ ಇದರೊಳಗೆ ಇದೇ ನೀರಾವರಿ ಮಂತ್ರಿ 250 ಕೋಟಿ ಇಟ್ಟು ಅನೌನ್ಸ್ ಮಾಡಿಬಿಟ್ಟು ಬಜೆಟ್ನಾಗ. ಅವಾಗೆಲ್ಲರೂ ಅಂದರು ಇದೇನೋ ಆಗ್ತಲೇ 250 ಕೋಟಿ ಬಜೆಟ್ನಾಗ ಇಟ್ಟು ಮಾತಾಯಿತ್ತು. ಅವಾಗೆಲ್ಲರೂ ಬೆನ್ನು ಹತ್ತಲು ಶುರು ಮಾಡಿದ್ರು.
ಇವತ್ತದು 2,640 ಕೋಟಿ ಫಸ್ಟ್ ಫೇಸ್ನ ಮಾಡ್ತಾ ಇದ್ದಾರೆ. ಈಗ 800 ಕೋಟಿ ಖರ್ಚು ಮಾಡಿದ್ದಾರೆ. 800 ಕೋಟಿ ರೂಪಾಯಿ ಅದಕ್ಕೆ ತೆಗೆದಿಟ್ಟಿದ್ದಾರೆ. ಮುಂದಿನ 1,300 ಕೋಟಿ ಏನು ಬೇಕೋ ಅವೆಲ್ಲ ಮಾಡ್ತಾ ಇದ್ದಾರೆ. ಇದು ಅಲ್ಲದೆ ನಮ್ಗೆ ಇನ್ನೂ 21,000 ಹೆಕ್ಟೇರ್ ನೀರಾವರಿ ವಂಚಿತ ಆಗ್ತದೆ ಸೆಕೆಂಡ್ ಫೇಸ್ನಾಗ. ಆ ವಂಚಿತ ಆದಂಥ ಪ್ರದೇಶ ಈ ನೀರಾವರಿಗೆ 2.5 TMC ನೀರು ಬೇಕಾಗುತ್ತೆ. ಇದು 2.5 TMC. ಈ 3.5 TMC ಕೆಟ್ಟಾರ 3.25 TMC, ಅದು 2 ಅರ್ಧ TMC ಆಗಬೇಕು. ಈ ನೀರು ಅಲೋಕೇಶನ್ ಇಲ್ಲ ಅಂದರೆ ನೀರಾವರಿ ಮಾಡ್ಲಿಕ್ಕೆ ಬರೋಲ್ಲ. ಈಗ ನಮ್ಗೆ ಥರ್ಡ್ ಸ್ಟೇಜ್, ಆ್ಯಕ್ಚುಲ್ ನಮ್ಮದು ಸೆಕೆಂಡ್ ಸ್ಟೇಜ್ನಾಗೆ ನೀರಾವರಿ ಆಗ್ಬೇಕು. ಇವೆಲ್ಲ ನಮ್ಮ ಹಿಂಡಿ ಇವೆಲ್ಲ ತಾಲೂಕುಗಳೆಲ್ಲ ಹಿಂಡಿ ಚರ್ಚೆಲ್ಲ. ಅದು 3ನೇ ಸ್ಟೇಜ್ನಾಗೂ ಆಗ್ತಾಯಿಲ್ಲ.